ಕುವೆಂಪು, ಕಾರಂತ, ಬೇಂದ್ರೆ, ಲಂಕೇಶ್ ಇಂಥ ಅನೇಕರು ಬರಿದೇ ಹೋಗಿದ್ದರೆ ನಿಜ ಹೇಳ್ತೀನಿ, ಯಾವುದೋ ಹಳ್ಳಿಯ ಯಾವುದೋ ಮೂಲೆಯಲ್ಲಿ ಬೆಳೆದಂಥ ನನ್ನ ಲೋಕದ ತಿಳುವಳಿಕೆ, ಜೀವನದ ತಿಳುವಳಿಕೆ ಒಂದಿಷ್ಟು ಕಮ್ಮಿ ಆಗ್ತಾ ಇತ್ತು ಅಂತ. ಬೇಂದ್ರೆಯವರ ಬಗ್ಗೆ ಅಕಾರದ ಆಮೂರವರಿಂದ ಹಿಡಿದು ಯಕಾರದ ಯಶವಂತ ಚಿತ್ತಾರರ ತನಕ ಯಾರು ಏನನ್ನ ಬರೆದರೂ ಕೂಡ ಅದೆಲ್ಲಕ್ಕಿಂತ ಮುಖ್ಯ ಬೇಂದ್ರೆಯವರ ಕಾವ್ಯನೇ. ಅದರ ಬಗ್ಗೆ ನನಗೆ ಯಾವ ಅನುಮಾನವೂ ಇಲ್ಲ, ನಿಮಗೂ ಯಾವ ಅನುಮಾನವೂ ಇರಬಾರ್ದು. ಬೇಂದ್ರೆ ಮಾತ್ರ ಅಲ್ಲ, ಪಂಪ, ಕುವೆಂಪು ಎಲ್ಲ ಕವಿಗಳಿಗೂ ಇದು ನಿಜ. ಬೇಂದ್ರೆನೇ ಹೇಳ್ತಾರೆ, ಪಂಚಾಂಗವನ್ನು ಹಿಡಿದು ತಡಕಾಡಬೇಡ ನಕ್ಷತ್ರ ಮಾರ್ಗವನ್ನು, ಪಂಚಾಂಗವನ್ನು ಹಿಡಿದು ತಡಕಾಡಬೇಡ ನಕ್ಷತ್ರ ಮಾರ್ಗವನ್ನು, ತೊಂಡು ಮೇವರಿಗೆ ದಾರಿ ಕೇಳದಿರು 10 ದುರ್ಗವನ್ನು ಅಂತ. ವಿಮರ್ಶೆ ಇಟ್ಕೊಂಡು ಕಾವ್ಯದ ಕಡೆ ಹೋಗೋದು ಪಂಚಾಂಗ ಹಿಡ್ಕೊಂಡು ನಕ್ಷತ್ರ ಹುಡುಕ್ದಂಗೆ ಅಂತ. ನಕ್ಷತ್ರ ಹುಡುಕ್ಬೇಕಾದ್ರೆ ನಕ್ಷತ್ರನೇ ನೋಡಿ, ನಕ್ಷತ್ರ ನೋಡೋಕ್ಕೆ ಪ್ರಯತ್ನ ಪಡಿ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಬೇಂದ್ರೆಯವರ ಕವಿತೆ ನಕ್ಷತ್ರವಾದರೆ ನಮ್ಮೆಲ್ಲರ ವಿಮರ್ಶೆ ಪಂಚಾಂಗ ಮಾತ್ರ. ಪಂಚಾಂಗ ವರ್ಷಕ್ಕೊಂದು ಬರುತ್ತೆ, ನಕ್ಷತ್ರ ಯಾವಾಗಲೂ ಆಕಾಶದಲ್ಲಿ ಇದ್ದೇ ಇರುತ್ತೆ. ಇದು ಬೇಂದ್ರೆ. ಹಲವು ವರ್ಷ, ಸುಮಾರು 45 ವರ್ಷಗಳ ಹಿಂದೆ ಬೇಂದ್ರೆ ಅವರು ನನ್ನ ಗೆಳೆಯರಾದ ಕೀರಂ ನಾಗರಾಜ್ ಅವರ ಮನೆಯಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದೆ, ಅಥವಾ ಅವ್ರು ಬಂತಿದ್ರಲ್ಲಿಗೆ ನನಗೆ ಹೋಗೋ ಭಾಗ್ಯ ನಂಗೆ ಸಿಕ್ಕಿತ್ತು. ಆವಾಗ ನಾವು 20-22 ವರ್ಷ ಇರಬೇಕು. ಬೇಂದ್ರೆ ಪಾಠ ಮಾಡ್ತಾಯಿದ್ವಿ. ನನ್ನ ಟೆಕ್ಸ್ಟ್ ಆಗಿದೆ ಅಲ್ವಾ, ನನ್ನ ಪದ್ಯ ಅರ್ಥ ಆಯಿತಾ? ನಿಧಾನಕ್ಕಾಗತ್ತೆ ಬಿಡಿ, ಓದ್ತಾ ಇರಿ ಅಂತ ಬೇಂದ್ರೆ ಹೇಳಿದರು. ಆ ಮಾತಲ್ಲಿ ಇದ್ದದ್ದು ಅಹಂಕಾರ ಅಲ್ಲ, ಸತ್ಯ. ಅದು ಸತ್ಯ ಅಂತ ಅವತ್ತು ಅನಿಸಿತ್ತು, ಇವತ್ತಿಗೂ ಅನಿಸುತ್ತೆ, ಇನ್ನು 1000 ವರ್ಷ ಬಿಟ್ಟು ನೋಡಿದ್ರು ಕೂಡ ಅನಿಸುತ್ತೆ. ಒಂದು. ಎರಡನೇದು, ಹಲವು ವರ್ಷಗಳ ಹಿಂದೆ ನನ್ನ ವಿದ್ಯಾರ್ಥಿಯಾಗಿದ್ದ ನರಸಿಂಹಮೂರ್ತಿಯವರು ರಾಜಪ್ಪನವ್ರು ಹೇಳಿದಾಗೆ ಅಧ್ಯಾಪಕನಲ್ಲದೆ ಅಧ್ಯಯನ ಮಾಡ್ತಕ್ಕಂಥವರು. ಪ್ರೀತಿಯಿಂದ ಸ್ವಂತ ಕಾದಂಬರಿನೂ ಬರೀತಾರೆ, ವಿಮರ್ಶೆನೂ ಬರೀತಾರೆ. ನನ್ನಂಥ ಹಲವರ ಬಗ್ಗೆ ಆ ಮಾತು ಹೇಳೋಕ್ಕಾಗಲ್ಲ. ನಾನು ಅವರ ಕಾದಂಬರಿಗಳನ್ನು ಓದಿದ್ದೀನಿ, ಈ ವಿಮರ್ಶೆಯ ಪುಸ್ತಕಗಳನ್ನು, ಬರಹವನ್ನು ಕೂಡ ಓದಿದ್ದೀನಿ. ಅದರ ಬಗ್ಗೆ ಅದರಲ್ಲೂ ವಿಮರ್ಶೆ ಆದರೂ ಬರೀಬಹುದು, ಕಾವ್ಯದ ವಿಮರ್ಶೆನೇ ಮಾಡ್ತೀನಿ ಅಂತ ಹೋಗೋದು. ಅದರಲ್ಲೂ ಬೇಂದ್ರೆ, ಕಂಬಾರ್ ಇಂತಹ ಬಹುದೊಡ್ಡ ಕವಿಗಳ ಹುಚ್ಚಿಡ್ದಾಗೆ ಅವ್ರ ಬಗ್ಗೆ ಬರೆಯೋದು ಬಹಳ ಅಪರೂಪ. ನರಸಿಂಹಮೂರ್ತಿಯವರು ಅಂಥ ಹುಚ್ಚ. ಆದರೆ ಏನಾಗುತ್ತೆ ನೋಡಿ, ನಮ್ಮ ಕಾಲ ಎಷ್ಟು ವಿಚಿತ್ರವಾದ್ದು ಅಂದರೆ, ಇಂಥ ಅನೇಕ ಬರಹಗಾರರ ಹೆಸರನ್ನು ಕೂಡ ಯಾರೂ ಕೇಳಲ್ಲ. ನೀವು ಭೂಮಿ ಮೇಲೆ ಇದ್ದೀರಾ ಇಲ್ವಾ ಅಂತ ಕೇಳಲ್ಲ. ಅವ್ರು ಮಾತ್ರ ಅಲ್ಲ, ಅನೇಕ ಕವಿಗಳ ಹೆಸರನ್ನು ನಾನು ಹೇಳಬಲ್ಲೆ, ಕತೆಗಾರರ, ಕಾದಂಬರಿಕಾರರ ಹೆಸರು ಹೇಳಬಲ್ಲೆ. ಇವರು ಇಟ್ಸ್ ವರ್ಚುಲಿ ಎ ಥ್ಯಾಂಕ್ಲೆಸ್ ಜಾಬ್. ಯಾವುದೇ ರೀತಿಯ ಕೃತಜ್ಞತೆ ಇಲ್ಲದ, ಯಾವುದೇ ರೀತಿಯ ಪ್ರತಿಫಲ ಇಲ್ಲದ ಕೆಲಸ ಇದು. ಇಂಥ ಕೆಲಸ ಯಾಕೆ ಮಾಡ್ತಾರೆ ಅಂದರೆ, ಆಗಲೇ ನಾನು ಒಂದು ಪದ ಹೇಳಿದ್ನಲ್ಲ, ಹುಚ್ಚು ಅಂತ. ಆ ಹುಚ್ಚು ಇಲ್ಲದೆ ಹೋದರೆ ಈ ಥರ ಕೆಲಸ ಮಾಡೋಕ್ಕಾಗೋದಿಲ್ಲ. ಅಂಥ ಉತ್ಸಾಹ, ಹುಚ್ಚು ಇರ್ತಕ್ಕಂಥ ನರಸಿಂಹಮೂರ್ತಿಯವರಿಗೆ ಅವರ ಮಾಡುವ ಕೆಲಸ ಯಾವುದೇ ಇರಲಿ, ಹೇಗೆ ಇರಲಿ, ಎಷ್ಟೇ ಇರಲಿ, ಆ ಥರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ನಮ್ಮ ಪ್ರೀತಿ ಗೌರವಗಳನ್ನು ತೋರಿಸ್ಬೇಕು. ಅದನ್ನು ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನಿವತ್ತು ಸುಮಾರು ಅರ್ಧ ಮುಕ್ಕಾಲು ಗಂಟೆ ಮಾತಾಡಬಹುದು ಅಂತ ಬಂದರೆ, ಇಲ್ಲಿ 10 ನಿಮಿಷ ಅಂತ ಇದೆ. ಅದರಿಂದ ನನ್ನ ಮಾತುಗಳನ್ನು ಸ್ವಲ್ಪ ತುಂಬಾ ಕಮ್ಮಿ ಮಾಡಿ, ಟ್ರಂಕೇಟ್ ಮಾಡಿ ಮಾತಾಡ್ತಾ ಇದ್ದೀನಿ. ಸಂತೋಷ ಸುದ್ದಿ ಏನು ಅಂದರೆ, ನನ್ನದೇ ಕೊನೆ ಭಾಷಣ ಅಂತ ಅನ್ನೋದು. ಆಮೇಲೆ ನಿಮ್ಮ ಪಾಡಿ ನೀವು ಸಂತೋಷವಾಗಿ ಮನೆಗೆ ಹೋಗ್ಬೋದು. ಇರಲಿ. ನನಗೆ ನಿಮ್ಮಲ್ಲಿ ಅನೇಕರು ಮೇಜರ್ ಕನ್ನಡ ವಿದ್ಯಾರ್ಥಿಗಳು, ಕಾವ್ಯನ ಓದ್ತಾ ಇರೋರು, ವಿಮರ್ಶೆನ ಓದ್ತಾ ಇರೋರು, ಕ್ಲಾಸ್ ರೂಮಲ್ಲಿ ಪಾಠ ಕೇಳ್ತಾ ಇರೋರು.
ನರಸಿಂಹಮೂರ್ತಿಯವ್ರ ಪುಸ್ತಕ ಓದಿದಾಗ ಅಥವಾ ಇಂಥ ಅನೇಕ ಪುಸ್ತಕ ಈ ಕಾಲದಲ್ಲಿ ಬರ್ತಾ ಇರೋ ಬರವಣಿಗೆ ಓದಿದಾಗ, ಹಿಂದೆ ಬಂದ ಬರವಣಿಗೆ ಓದಿದಾಗಲೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲಿ ಹುಟ್ಟುವಂಥ ಒಂದು ಪ್ರಶ್ನೆ, ನಮ್ಮ ಕಾಲದ ತಿಳುವಳಿಕೆ ನಿಮಗೆಲ್ಲ ಇರೋ ತಿಳುವಳಿಕೆ ಇದೆಯಲ್ಲ, ಯಾವುದನ್ನು ನಾನು ಲೋಕದ ಜ್ಞಾನ, ಲೋಕದ ತಿಳುವಳಿಕೆ, ಸಮಾಜದ ತಿಳುವಳಿಕೆ ಅಂತ ಕರಿತೀನಿ. ಈ ತಿಳುವಳಿಕೆಗೂ ನೀವು ಕೇಳ್ತಕ್ಕಂಥ ಪಾಠಕ್ಕೂ ಏನು ಸಂಬಂಧ ಇದೆ? ನೀವು ಸಾಹಿತ್ಯ ಓದ್ತಿರಲ್ಲ, ಈ ಸಾಹಿತ್ಯದ ತಿಳುವಳಿಕೆ, ಲೋಕ ನೋಡ್ತಿರಲ್ಲ, ಈ ಲೋಕದ ತಿಳುವಳಿಕೆ, ಇವುಗಳ ನಡುವಿನ ಸಂಬಂಧ ಏನು? ಒಂದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಹೇಗೆ ಸಹಾಯ ಮಾಡುತ್ತೆ ನೋಡಿ. ಸಾಹಿತ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ ಲೋಕದ ಬಗ್ಗೆ, ಜೀವನದ ಬಗ್ಗೆ ನಿಮಗೇನು ಗೊತ್ತಿದೆ ಅನ್ನೋದು ಹಾದಿಯಾಗತ್ತೆ, ಸಹಾಯ ಮಾಡುತ್ತೆ. ಹಾಗೆಯೇ ಅಷ್ಟೇ ಮುಖ್ಯವಾಗಿ ಲೋಕವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಜೀವನನ ಅರ್ಥ ಮಾಡ್ಕೊಳ್ಳೋಕ್ಕೆ, ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಹಿತ್ಯ ದಾರಿಯಾಗುತ್ತೆ, ಕಾವ್ಯ ದಾರಿಯಾಗುತ್ತೆ, ಕತೆ ಕಾದಂಬರಿ ದಾರಿಯಾಗುತ್ತೆ. ಕುವೆಂಪು, ಕಾರಂತ, ಬೇಂದ್ರೆ, ಲಂಕೇಶ್ ಇಂಥ ಅನೇಕರು ಬರಿದೇ ಹೋಗಿದ್ದರೆ, ನಿಜ ಹೇಳ್ತೀನಿ, ಯಾವುದೋ ಹಳ್ಳಿಯ ಯಾವುದೋ ಮೂಲೆಯಲ್ಲಿ ಬೆಳೆದಂಥ ನನ್ನ ಲೋಕದ ತಿಳುವಳಿಕೆ, ಜೀವನದ ತಿಳುವಳಿಕೆ ಒಂದಿಷ್ಟು ಕಮ್ಮಿ ಆಗ್ತಾ ಇತ್ತು ಅಂತ. ಆದರೆ ನಿಮಗೆ ಹುಟ್ಟಬೇಕಾದಂಥ ಪ್ರಶ್ನೆ, ನೀವೆಲ್ಲ ವಿದ್ಯಾರ್ಥಿಗಳು, ನೀವು ಬರಿಬೇಕು ಅಂತ ಆಸೆ ಇಟ್ಕೊಂಡಿರೋರು, ಇವತ್ತಲ್ಲ ನಾಳೆ ಬರೆಯೋರು, ನೀವು ಏನು ಬರೀಬಹುದು ಅನ್ನೋ ಪ್ರಶ್ನೆ ಇದೆಯಲ್ಲ. ನಿಮ್ಮ ಸಾಹಿತ್ಯದ ತಿಳುವಳಿಕೆ ಒಂದು ಕಡೆ, ಸಮಾಜದ ತಿಳುವಳಿಕೆ ಒಂದು ಕಡೆ, ಎರಡನ್ನು ಒಟ್ಟಿಗೆ ಸೇರಿಸೋದು ಹೇಗೆ? ಒಟ್ಟಿಗೆ ಸೇರಿಸಿದಾಗ ಏನಾಗುತ್ತೆ ಅಂದರೆ, ವಿಮರ್ಶೆ ಅಂತ ಅದನ್ನು ಕರೆಯೋದಾದರೆ, ಕಾವ್ಯದ ಓದು ಅಂತ ಕರೆಯೋದಾದರೆ, ಆ ಓದು ಹೇಗೆ ನಡೀತಾ ಇದೆ ಈಗ ನಿಮ್ಮ ತರಗತಿಗಳಲ್ಲಿ, ನಿಮ್ಮ ಮೇಷ್ಟ್ರುಗಳ ಮೂಲಕ, ನಿಮ್ಮ ಪತ್ರಿಕೆಗಳ ಮೂಲಕ, ನಿಮ್ಮ ಸಾಮಾಜಿಕ ಮಾಧ್ಯಮಗಳ ಮೂಲಕ, ನಿಮ್ಮ ರಾಜಕೀಯ ಪಕ್ಷಗಳ ಮೂಲಕ, ನಿಮ್ಮ ಅಂದರೆ ನಮ್ಮ ಕೂಡ, ಈ ಎಲ್ಲ ಮಾತುಗಳನ್ನು ಕೇಳಿಕೊಂಡಾಗ ಸಾಕಷ್ಟು ಗೊಂದಲಕ್ಕೆ, ಕನ್ಫ್ಯೂಷನ್ಗೆ ಅವಕಾಶ ಇದೆ ಅಂತ ನಾನು ಅನ್ಕೋತೀನಿ. ಯಾವುದು ಹೇಗೆ ಯಾವುದರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ತಿಳುವಳಿಕೆ ಇದೆಯಲ್ಲ, ಇದು ಲೋಕ ಒಂದು ಕಡೆ, ಲೇಖನದ ಲೋಕ, ಬರವಣಿಗೆಯ ಲೋಕ ಇನ್ನೊಂದು ಕಡೆ, ಅದನ್ನು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಬರೆಯೋದಿದೆಯಲ್ಲ, ಅದು ನಮ್ಮ ಸಮಾಜ ತಿಳುವಳಿಕೆಗೂ ಕಾವ್ಯದ ತಿಳುವಳಿಕೆಗೂ ಅದರ ಬಗ್ಗೆ ಬರೆಯೋದಕ್ಕೂ ಇರೋ ಸಂಬಂಧ ಏನು ಅನ್ನೋ ಪ್ರಶ್ನೆಯನ್ನು ಪ್ರತಿಯೊಬ್ಬರೂ, ಸಾಹಿತ್ಯದ ಬಗ್ಗೆ ಯೋಚನೆ ಮಾಡೋ ಪ್ರತಿಯೊಬ್ಬರೂ ಕೂಡ, ಬರೆಯೋ ಪ್ರತಿಯೊಬ್ಬರೂ ಕೂಡ ಕಂಡ್ಕೋಬೇಕಾಗತ್ತೆ ಅನ್ನೋದು ನನ್ನ ನಂಬಿಕೆ. ಇದು ನರಸಿಂಹಮೂರ್ತಿಯವರ ಪುಸ್ತಕದ ಬಗ್ಗೆ ಹೇಳ್ತಾ ಇರೋ ಮಾತಾ? ಹೌದು. ನರಸಿಂಹಮೂರ್ತಿಯವರ ಪುಸ್ತಕದ ಬಗ್ಗೆ ಮಾತ್ರ ಹೇಳ್ತಾ ಇರೋ ಮಾತಾ? ಅಲ್ಲ. ಅದು ಒಟ್ಟಾಗಿ ನಮ್ಮ ಓದಿದೆಯಲ್ಲ, ನಿಮ್ಮೆಲ್ಲರ ಓದಿದೆಯಲ್ಲ, ಆ ಓದಿನ ಸ್ವರೂಪದ ಬಗ್ಗೆ ನಾನು ಹೇಳ್ತಾ ಇರತಕ್ಕಂಥ ಮಾತು. ಹಾಗೆಯೇ ಇಂಥ ಪುಸ್ತಕ ಬರೆಯೋದಕ್ಕೆ ಹೋಗ್ತೀವಲ್ಲ ನಾವು, ಇಂಥ ಲೇಖನ ಬರೆಯೋದಕ್ಕೆ ಹೋಗಿ, ಯಾಕೆಂದರೆ ಇವತ್ತು ಅವ್ರು ಬರೆದಿದ್ದಾರೆ, ಮೊನ್ನೆ ನಾನು ಬರೆದಿರ್ಬೋದು, ನಾಳೆ ನೀವು ಬರಿಬೋದು. ಈ ಬರೆಯೋ ಬಗೆ ಹೇಗೆ? ಹೌ ಡು ಯು ಗೋ ಅಬೌಟ್ ಇಟ್ ಅನ್ನೋ ಪ್ರಶ್ನೆ ಕೇಳಿಕೊಂಡಾಗ, ಲೇಖನನ ನೀವು ಬರೆಯೋ ಬಗೆ ಯಾವುದು? ಈಗ ಅನೇಕ ಲೇಖನಗಳಿದೆ ಈ ಪುಸ್ತಕದಲ್ಲಿ, ಬೇರೆ ಎಷ್ಟೋ ಪುಸ್ತಕದಲ್ಲಿದೆ. ಲೇಖನ ಬರೆಯೋದಕ್ಕೆ ಮುಂಚೆ ಅದರ ಸ್ಕೆಲೆಟನ್ ಅನ್ನೋದೊಂದು ಇರುತ್ತಾ, ಅಸ್ಥಿಪಂಜರ ಇರುತ್ತಾ, ಅದನ್ನು ನೀವು ಹಾಕ್ಕೋತೀರಾ, ಹಿಂಗೆ ಶುರು ಆಗುತ್ತೆ, ಹಿಂಗೆ ಬೆಳೆಯುತ್ತೆ, ಈ ಅಂಶಗಳನ್ನು ಹೇಳ್ತೀನಿ, ಕೊನೆಗೆ ಹೀಗೆ ಮುಗಿಸ್ತೀನಿ ಅಂತ. ಕಾವ್ಯಕ್ಕೆ ಲಾಜಿಕ್ ಇಲ್ಲದೆ ಇರ್ಬೋದು, ವಿಮರ್ಶೆಗೆ ಒಂದು ಲಾಜಿಕ್ ಇರುತ್ತೆ. ಕಾವ್ಯಕ್ಕೆ ಒಂದು ತನ್ನದೇ ಆದ ಒಳಗಿನ ಗ್ರೋತ್ ಇರುತ್ತೆ. ಆದರೆ ವಿಮರ್ಶಕ ಬುದ್ಧಿಪೂರ್ವಕವಾಗಿ ಕೊಡಬೇಕಾದಂಥ ಒಂದು ಡೆವಲಪ್ಮೆಂಟ್ ಇರುತ್ತೆ, ಒಂದು ಗ್ರೋತ್ ಇರುತ್ತೆ. ಇದು ಯಾವುದು ಅನ್ನೋ ಪ್ರಶ್ನೆ ನೀವು ಕೇಳ್ಕೊಳ್ದೇ ಇದ್ದರೆ ನಮ್ಮ ಬರವಣಿಗೆ ಒಂದೇ ಸಮ ಹೇಳ್ತಾ ಹೋಗೋ ಮಾತಾಗತ್ತೆ. ಆವಾಗಲೇ ಪ್ರಶ್ನೆ ಬರೋದು, ನಿಮ್ಮ ತರಗತಿಗಳಲ್ಲಿ ನೀವು ಸಾಹಿತ್ಯ ವಿಮರ್ಶೆ ಅಂತ ಓದ್ತಿರಲ್ಲ, ಯಾವುದನ್ನು ಓದ್ತೀರಾ ಮತ್ತು ಅದನ್ನು ಹೇಗೆ ಓದ್ತೀರಾ? ವಿಮರ್ಶೆ ಪಾಠ ಮಾಡ್ತಾರಲ್ಲ, ಅವ್ರು ಹೇಗೆ ಪಾಠ ಮಾಡ್ತಾರೆ? ಸಣ್ಣ ಕತೆ ಪಾಠ ಮಾಡೋರು ಹೇಗೆ ಮಾಡ್ತಾರೆ? ಪೊಯಿಟ್ರಿ ಪಾಠ ಮಾಡೋರು ಹೇಗೆ ಮಾಡ್ತಾರೆ? ಈ ಮಾಡೋ ಬಗೆಗಳೇ ವ್ಯತ್ಯಾಸ ಇದೆಯಾ?
ತಲೆಗೆಲ್ಲ ಎಲ್ಲ ಒಂದೇ ಮಂತ್ರ ಅಂತ ಪೊಯಿಟ್ರಿ ಓದ್ದಾಗೇ ಫಿಕ್ಷನ್ ಓದೋಕ್ಕಾಗುತ್ತೋ, ಇವೆರಡು ಓದ್ದಾಗೇ ಕಾವ್ಯ ಮೀಮಾಂಸೆ ಓದೋಕ್ಕಾಗುತ್ತೋ ಅನ್ನೋ ಪ್ರಶ್ನೆಗಳನ್ನು ಕೇಳ್ಕೊಳ್ತಾನೆ ಜೊತೆಗೇನು ಹುಟ್ಟುತ್ತೆ ಅಂದರೆ, ನೀವು ಯಾವ ಟೆಕ್ಸ್ಟ್ಗಳನ್ನ ಓದ್ತೀರಾ, ನಿಮ್ಮ ಸಿಲೆಬಸ್ನಲ್ಲಿ ಹೇಗೆ ರಚಿತವಾಗುತ್ತೆ. ನಾನೇ ನೋಡ್ತಾ ಇರೋ ಹಾಗೆ ಕಳೆದ 50 ವರ್ಷಗಳಲ್ಲಿ ಕನ್ನಡ MA ಸಿಲೆಬಸ್ ಅನ್ನೋದು ಹಿಂಗಾಗಿರುತ್ತೆ, ಹೇಗೇಗೋ ಆಗಿರುತ್ತೆ. ಕನ್ನಡ MA ವಿದ್ಯಾರ್ಥಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ ಓದದೇ ಇದ್ರೂ ಪರವಾಗಿಲ್ಲ ಅನ್ನೋ ಉತ್ತರ ಸಿಕ್ಬಿಟ್ರೆ ಏನು ಹೇಳೋದು? ಕನ್ನಡದ ಮುಖ್ಯ ಕವಿಗಳನ್ನೆಲ್ಲ ಓದಬೇಕಾ ಅಥವಾ ಯಾರೋ ಒಬ್ಬನ ಸ್ಪೆಷಲ್ ಪೋಯಿಟ್ ಅಂತ ಓದಿದ್ರೆ ಸಾಕೆ? ನಾನು ಓದೋವಾಗಲೂ ಕೂಡ ಸ್ಪೆಷಲ್ ಪೋಯಿಟ್ ಯಾರಪ್ಪ MA ಓದೋರಿಗೆ? ನನಗೆ ರಾಘವಾಂಕ ಇದ್ದ. ರಾಘವಾಂಕ ಓದಿದ್ರೆ ಪಂಪನ್ನ, ಹರಿಹರನ್ನ, ರನ್ನನ್ನು ತಂಟೆಗೆ ಹೋಗ್ದೇನೆ MAನಲ್ಲಿ ಫಸ್ಟ್ ಕ್ಲಾಸ್ ತೊಗೋಬೋದು, ರ್ಯಾಂಕ್ ತೊಗೋಬೋದು ಅನ್ನೋ ಸನ್ನಿವೇಶ ಇರುತ್ತೆ. ಈ ಥರ ಆದಾಗ ಒಟ್ಟು ಕನ್ನಡ ಸಾಹಿತ್ಯದ ಸಮಗ್ರ ಪರಿಚಯವನ್ನು ಮಾಡಿಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆಯನ್ನು ವಿದ್ಯಾರ್ಥಿಗಳಾದ ನೀವು ಕೇಳ್ಕೊಳ್ಳೋದಲ್ಲ, ನಿಮಗೆ ಕಲಿಸ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಕೇಳ್ಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ ನಂದು. ಓದೋದಕ್ಕೆ ಜವಾಬ್ದಾರಿ ಕಾರಂತರ ಒಂದು ಕಾದಂಬರಿಯನ್ನು ಓದದೆ, ಮಾಸ್ತಿ ಅವರ ಒಂದು ಕಥೆಯನ್ನು ಓದದೆ, ಕುವೆಂಪು ಅವರ ವಿಮರ್ಶೆಯ ಒಂದು ಲೇಖನವನ್ನು ಓದದೆ ನೀನು MAನಲ್ಲಿ ರ್ಯಾಂಕ್ ತೊಗೊಂಡು ನಾಳೆ ಬೆಳಗ್ಗೆ ಮೇಷ್ಟ್ರಾಗ್ಬೋದಪ್ಪ. ನಾನೇನು ಕಲ್ಪನೆಯಿಂದ ಹೇಳ್ತಾ ಇಲ್ಲ, ಸಿಲೆಬಸ್ ನೋಡಿ ನೀವೇ ಗೊತ್ತಾಗುತ್ತೆ. ಏನಾಗ್ತಾ ಇದೆ? ಜನರಲ್ ರೀಡಿಂಗ್ ಅನ್ನೋದು ಯಾವುದು? ಹಾಗಾದರೆ ಸಾಹಿತ್ಯವನ್ನು ಓದೋದು ಯಾವುದು ರೀತಿ? ಎಲ್ಲನೂ ಓದಬೇಕು ಅನ್ನೋ ಒಂದು ಹುಚ್ಚು ಹುಟ್ಟೋದು ಹೇಗೆ? ಆ ಹುಚ್ಚು ಮೇಷ್ಟ್ರುಗಳಿಗೂ ಇರಲ್ಲ, ಹುಡುಗರಿಗೂ ಇರಲ್ಲ ಅಂದರೆ ಏನು ಮಾಡೋದು ಅವಾಗ? ನಿಜ ಹೇಳ್ತೀನಿ, ಒಂದು ಕಾಲದಲ್ಲಿ ಶಿವರಾಮ್ ಕಾರಂತರು ಒಂದು ಕಾದಂಬರಿ ಟೆಕ್ಸ್ಟಾಗಿ ಓದಿದ್ರೆ ಮಿಕ್ಕ 46 ಕಾದಂಬರಿನೂ ಓದಬೇಕು ಅನ್ನೋ ಹುಚ್ಚು ಹಠ ಇರ್ತಾಯಿತ್ತು. ಬೇಂದ್ರೆ ಒಂದು ಸಂಕಲನ ಅಕಸ್ಮಾತ್ ಟೆಕ್ಸ್ಟ್ ಆಗಿದ್ದರೆ, ಗರಿ ಆಗಿದ್ದರೆ ನಾದಲೀಲೆ ಓದಬೇಕು, ನಾದಲೀಲೆ ಆಗಿದ್ದರೆ ಗಂಗಾವತರಣ ಓದಬೇಕು, ಮತ್ತೊಂದು ಓದಬೇಕು. ಈ ಓದೋದಿದೆಯಲ್ಲ, ಸಮಾಜವನ್ನು ಓದುವ ಹಾಗೆಯೇ ಸಾಹಿತ್ಯವನ್ನು ಓದಬೇಕಲ್ವೇ? ಈ ಯಾಕೆ ನಡೀತಿಲ್ಲ, ಹೇಗೆ ನಡೀತಾ ಇಲ್ಲ? ಈ ಪ್ರಶ್ನೆಗಳು, ಇದನ್ನು ಕಂಟ್ರೋಲ್ ಮಾಡ್ತಾ ಇರೋದು ಯಾವುದು? ಸಮಾಜನ, ಸಂಸ್ಕೃತಿನ, ಶಿಕ್ಷಣನ, ಮಾಧ್ಯಮಗಳ ಯಾವುದು ದಾರಿ ತೋರಿಸೋರು ಯಾರು ಅಂತ? ಕುವೆಂಪು ಎಲ್ಲ ಒಂದು ಕಡೆ ಹೇಳ್ತಾರೆ, ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು ಅಂತ. ಹಿಂದೆ ಗುರು ಇದ್ದ ಮುಂದೆ ಗುರು ಇತ್ತು, ನಡೆದಿತ್ತು ದಾರಿ, ಕುವೆಂಪು ಹೇಳಿದ ಮಾತು. ಇವತ್ತು ಅವರೇ ಹೇಳೋದು ಮತ್ತೆ, ಹಿಂದೆ ಮುಂದೆ ಗುರಿನೂ ಇಲ್ಲ, ಹಿಂದೆ ಗುರುನೂ ಇಲ್ಲ ಅಂದಾಗ ಏನು ಕಲಿತೀವಿ ನಾವು? ಈ ರೀತಿಯ ಒಂದು ವಿಚಿತ್ರವಾದ ಸನ್ನಿವೇಶವನ್ನು ಇವತ್ತಾಗಿದೆ, ಹಿಂದೆ ಸರಿಯಾಗಿತ್ತು ಅಂತ ನಾನು ಖಂಡಿತ ಹೇಳಲ್ಲ. ಹಿಂದೂ ಹಾಗೆ ಇತ್ತು, ಈಗಲೂ ಹಾಗೆ ಇತ್ತಲ್ಲ, ಯಾಕೆ? ಯಾರೋ ಕೆಲವರು ಮಾತ್ರ ಇದನ್ನು ದಾಟ್ತಾರಷ್ಟೇ. ಮಿಕ್ಕವ್ರ ಗತಿ ಏನು? ಯಾಕೆ ಓದಬೇಕು? ಸಮಾಜ ಬದಲಾವಣೆ ಮಾಡೋಕ್ಕೆ ಓದಬೇಕಾ? ಓದೋದ್ರಿಂದ ಸಮಾಜ ಬದಲಾಗುತ್ತಾ? ಸಮಾಜ ಬೇಡ, ಓದೋದು ನಾವು ಬದಲಾಗ್ತೀವಾ? ಸಮಾಜ ಬೇಡ, ನಾವು ಬೇಡ, ಬರೀತಾರಲ್ಲ ಅವರು ಬದಲಾವಣೆ ಆಗ್ತಾರಾ? ಈ ಪ್ರಶ್ನೆ ಕೇಳ್ಕೊಂಡ್ರೆ ಇಲ್ಲ ಅಂದರೆ ಯಾಕೆ ಓದಬೇಕಾಗಾರೆ? ಈ ಪ್ರಶ್ನೆಗಳನ್ನು ನೀವೆಲ್ಲರೂ ಕೇಳ್ಕೋಬೇಕು. ಬೇಂದ್ರೆ ಅಂತ ಕವಿ ಹೇಳಿದಾಗ, ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ, ಅದರ ಹಾಡನ್ನಷ್ಟೇ ನೀಡುವನು ರಸಿಕ ನಿನಗೆ, ಎನ್ನ ಪಾಡೆನಗಿರಲಿ. ಕಲ್ಲು ಸಕ್ಕರೆಯಂಥ ನಿನ್ನೆದೆಯು ಕರಗಿದರೆ ಅದರ ಸವಿ ಹಣಿಸು ನನಗೆ. ಓದುವವನಿಗೆ ಕಲ್ಲು ಸಕ್ಕರೆಯಂಥ ಎದೆ ಕಳ್ಕೊಂಬಿಟ್ರೆ ನೀವು, ನಾನು, ಎಲ್ಲರೂ ಬರದೇನು ಬಿಟ್ರೇನು. ಹಾಗೆಯೇ ಬರೆಯೋನು ಪಾಡು ಯಾವುದು ಅಂತ ಗೊತ್ತಾಗದೆ ಪಾಡನ್ನೇ ಹಾಡು ಅಂದ್ಕೊಂಡ್ಬಿಟ್ರೆ, ಹಾಡನ್ನೇ ಪಾಡು ಅಂದ್ಕೊಂಡ್ಬಿಟ್ರೆ ಅವಾಗ ಏನಾಗುತ್ತೆ? ಇದು ಕೂಡ ನಿಜ. ಇದು ಭಾಳ ಮುಖ್ಯವಾದ ಬಾಂಡ. ರಾಜಪ್ಪನವ್ರಿಗೂ ಅದು ಸ್ಪಷ್ಟವಾಗಿ ಗೊತ್ತಿದೆ. ಪಾಡು ಮಾಡ್ಕೊಂಡವ್ರು ಪಾಡು ಅಂದಿದ್ರೆ, ಪಾಡು ಮಾತ್ರ ಹಾಡು ಮಾಡ್ಕೊಂಡವ್ರು ಪಾಡು ಇನ್ನೊಂದಿದೆ. ಇದು ಕನ್ನಡ ಸಾಹಿತ್ಯದ ಚರಿತ್ರೆ ಅನ್ಕೋಬೋದು ಇತ್ತೀಚಿನ ವರ್ಷಗಳು. ಈ ಪಾಡು ಹಾಡು ಎರಡನ್ನೂ ಒಂದಾಗಿ ಜೋಡು ಮಾಡುವಂಥ ಕ್ರಿಯೆ ಯಾವುದು? ಅದನ್ನು ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡಿದ್ದಾರೆ? ಅದು ನಿಜವಾದ ಸಾಹಿತ್ಯ ಉಳ್ಕೊಳ್ಳುತ್ತೆ ಅಂತ ಕಾಣುತ್ತೆ.
ಅಂಥ ಸಾಹಿತ್ಯದ ಬಗ್ಗೆನೇ ಪಂಪ ಭಾಳ ಹಿಂದೆ ಹೇಳಿ, ಇದು ನಿಚ್ಚಂ ಪೊಸತು, ಇದು ಯಾವಾಗಲೂ ಹೊಸದೇನೆ, ಇದು ನಿಚ್ಚಂ ಪೊಸತು. ಪಂಪ 10ನೇ ಶತಮಾನದ ಕವಿ ಅಲ್ಲ, ಬೇಂದ್ರೆ 20ನೇ ಶತಮಾನದ ಕವಿ ಅಲ್ಲ, ಇವರು ಎಲ್ಲ ಕಾಲದ ಕವಿಗಳು ಅಂತ. ಇರಲಿ, ಈ ಹಿನ್ನೆಲೆಯಲ್ಲಿ ನೀವು ಬೇಂದ್ರೆ ಬಗ್ಗೆ ಬರೆಯೋದು ಅಂದರೆ ಬೇಂದ್ರೆಯನ್ನು ಆರಾಧಿಸೆ ಮಾಡೋಂಥ ಬಲಗ ಆಗಬೇಕಾ? ಬೇಂದ್ರೆ ಬರೀ ಹೊಗಳ್ತಾ ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ? ನೋಡುವುದು ಎಂದರೆ ನೋಡುವ ಕಣ್ಣೊಂದಿರುತ್ತೆ, ನೋಡುವ ಕಾಲ ಒಂದಿರುತ್ತೆ, ನೋಡುವ ಮನಸ್ಸೊಂದಿರುತ್ತೆ. ಆ ಮನಸ್ಸಿಗೂ ಆ ಕಣ್ಣಿಗೂ ಆ ಲೋಕಕ್ಕೂ ನೋಡ್ತಾ ಇರೋ ವಸ್ತುಗೂ ಸಂಬಂಧ ಏರ್ಪಡದೆ ಹೋದರೆ ಸರಿಯಾದ ಸಂಬಂಧ, ನೋಡೋ ಕ್ರಿಯೆ ವಿಫಲವಾದದ್ದು. ನೋಡೋದು ಅಂದರೆ ಆ ಬರೆದಿರೋದು ಇದೆ, ಬರೆದೋನು ಇದ್ದಾನೆ, ನೋಡ್ತಾ ಇರ್ತಕ್ಕಂಥ ನೀವು ಇದ್ದೀರಾ, ನಿಮಗದು ಬೇರೆ ಹಾಗೆ ಕಾಣಿಸ್ಬೇಕು. ಆ ಕಾಣಿಸಿದ್ರ ಬಗ್ಗೆ ಹೇಳಬೇಕು. ಎಲ್ಲರೂ ಬರೆದಿರೋ ಎಲ್ಲನೂ ಚೆನ್ನಾಗಿದೆ, ಎಲ್ಲರೂ ಕನ್ನಡ ದೊಡ್ಡ ಸಾಹಿತಿಗಳು ಅಂದ್ಕೊಂಡ್ಬಿಟ್ರೆ ಏನು ಹೇಳ್ತೀರ ಅವಾಗ? ಎಲ್ಲವೂ ಕನ್ನಡದಲ್ಲಿ ಯಾರ್ಯಾರು ಬರೀತಿದ್ದಾರೆ ಅವರೆಲ್ಲ ಗ್ರೇಟ್ ಅಂದ್ಕೊಂಡ್ಬಿಟ್ರೆ ಅದು ಆರಾಧಕರ ಬಳಗ ಆಗುತ್ತೆ ಹೊರತು ಇನ್ನೇನೂ ಆಗೋದಿಲ್ಲ. ನೀವು ಬೇಂದ್ರೆ ಬಗ್ಗೆ 1000 ಪುಟ ಬರೆದು ಒಂದೇ ಒಂದು ಕ್ರಿಟಿಕಲ್ ಕಾಮೆಂಟ್ ಇಲ್ಲದೆ ಇದ್ದರೆ 1000 ಪುಟ ಯಾಕಪ್ಪ ಬರ್ದು? ಮಂಗಳಾರತಿ ಪೂಜೆ ಮಾಡೋಕ, ಆರತಿ ಮಾಡೋಕ? ಬೇಂದ್ರೆ ಯಾರಾದರೂ ಅಷ್ಟೇ ಈ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗಿ ಬರುತ್ತೆ. ನನಗೆ ಗೊತ್ತಿರೋ ಹಾಗೆ 81ನೇ ಇಸವಿನಲ್ಲೋ ಅದಕ್ಕಿಂತ ಹಿಂದೆನೂ 75 ದಶಕದಲ್ಲಿ ಇರಬೇಕು, ನಮ್ಮ ಬರಗೂರು ರಾಮಚಂದ್ರಪ್ಪ ನನ್ನ ಗೆಳೆಯರು ಬೇಂದ್ರೆಯವರ ಕಾವ್ಯದಲ್ಲಿ ಸಾಮಾಜಿಕ ಪ್ರಜ್ಞೆ ಅಂತ ಒಂದು ಲೇಖನ ಬರೆದರು. ಅವರು ಕೆಲವು ಮಹತ್ವದ ಪ್ರಶ್ನೆಗಳನ್ನು ಎತ್ತಿದ್ರು. ಅದರಲ್ಲಿ ಆ ಪ್ರಶ್ನೆಗಳನ್ನ ನೆಗ್ಲೆಕ್ಟ್ ಮಾಡಿಬಿಟ್ರೆ ನಿಶ್ಚಿಂತೆ ನಮ್ಮ ಭಜನೆ ಮುಂದುವರಿತಾ ಹೋಗುತ್ತೆ, ಆ ಪ್ರಶ್ನೆಗಳು ಪಕ್ಕಕ್ಕೆ ತೆಗಿತಾ ಹೋಗಿ ಯಾರು ಕೇಳಿದ ಪ್ರಶ್ನೆನೂ ಹಿಂಗೆ ಆಗೋವಂಥ ವಿಷಮವಾದ ಕಾಲ ಇರುತ್ತೆ. ಹಾಗಾಗಿ ಗೆಳೆಯರ ನರಸಿಂಹಮೂರ್ತಿಯವರು ಅಷ್ಟೇ, ಬೇಂದ್ರೆ ಬಗ್ಗೆ ಬರೀರಿ, ಯಾರ ಬಗ್ಗೆ ಆದರೂ ಬರೀರಿ, ಗೌರವ ಮಾತ್ರ ಬೇಡ, ಬರೀ ಕೈ ಮುಗಿದು ಬರೆಯೋದಲ್ಲ. ಅದು ವಿಮರ್ಶೆ ಎನ್ನುವುದು ಪರಿಶೀಲನೆ ಮಾಡೋದು, ಪರೀಕ್ಷೆ ಮಾಡೋದು. ನಮ್ಮ ಕಾಲಕ್ಕೆ ಅದನ್ನು ಹೊಂದಿಸ್ಕೊಳ್ಳೋಕ್ಕಾಗತ್ತಾ? ಹೇಗಾಗತ್ತೆ? ಹೊಂದಿಸ್ಕೊಳ್ಳೋಕೆ ಆಗದೇ ಇದ್ದರೆ ಯಾಕಾಗಲ್ಲ ಅನ್ನೋ ಪ್ರಶ್ನೆ ಕೇಳ್ಕೊಳ್ಳೋದು ಕೂಡ ಹೌದು. ಹಾಗಂತಾನೇ ರವೀಂದ್ರ ಭಟ್ ಅವ್ರು ಹೇಳಿದ ಹಾಗೆ ಕಾವ್ಯ ಕೊಡುವ ಸಂತೋಷವನ್ನು ಕಳ್ಕೊಂಡು ತಕ್ಕಡಿ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ಇದು ಸುಖ ಇಲ್ಲ, ಇದು ಪರವಾಗಿಲ್ಲ, ಇದು ಬೆಸ್ಟು, ಅದಲ್ಲ. ಅದು ಸಂತೋಷವನ್ನು ಪಡೆಯುತ್ತಲೂ ದೂರವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದು ನಿಮ್ಮೆಲ್ಲರ ಒಂದು ಹುಡುಕಾಟ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನೊಂದೇನು ಅಂದರೆ, ನೀವು ವಿಮರ್ಶೆ ಇಂಥ ಪುಸ್ತಕ ಬರೀತಿರ್ಬೇಕಾದ್ರೆ ನಿಮ್ಮ ತಿಳಿವಳಿಕೆ ಎಲ್ಲವನ್ನೂ ಅಲ್ಲಿ ಹೇಳಿಬಿಡ್ಬೇಕಾ? ಯುದ್ಧ ಅಂತ ಬರೆದ್ರಿ ಅಂತ ಒಂದು ಇಟ್ಕೊಂಡು ಲೇಖನ, ಬೇಂದ್ರೆಯವರ ಕವಿತೆಗಳಲ್ಲಿ ಯುದ್ಧದ ಬಗ್ಗೆ ಹೇಳಬೇಕಾದ್ರೆ ಯುದ್ಧದ ಬಗ್ಗೆ ಲೆಕ್ಚರ್ ಕೊಡೋದಾದು ಅಥವಾ ಬೇಂದ್ರೆಯವರ ಕವಿತೆಗಳ ಮೂಲಕ ಯುದ್ಧದ ರೂಪವನ್ನು ಕಂಡುಕೊಳ್ಳೋದು? ಅವ್ರು ಬರೀತಾರೆ, ಇದುವೇ ಕಾಳಿಯ ಪೂಜೆಯು ಶುದ್ಧ, ಹುಂಬರು ಎಂಬರು ಇದಕ್ಕೆ ಯುದ್ಧ. ಭಾಳ ಪ್ರಸಿದ್ಧವಾದ ಸಾಲುಗಳವರು. ಯುದ್ಧ ಅಂತ ಕರಿತೀರಲ್ಲ, ಇದುವೇ ಕಾಳಿಯ ಪೂಜೆಯು ಶುದ್ಧ, ಹುಂಬರು ಎಂಬರು ಇದಕ್ಕೆ ಯುದ್ಧ. ಈ ಸಾಲು ಯುದ್ಧದ ಬಗೆಗಿನ ಬೇಂದ್ರೆಯವರ ಕಮೆಂಟ್ ಆದರೆ ಅದು ಇವತ್ತಿನ ಯುದ್ಧಕ್ಕೂ ನಿಜಾನೇ, ಅವತ್ತಿನ ಯುದ್ಧಕ್ಕೂ ನಿಜಾನೇ. ಇರಾನ್ ಆದರೂ ಅಷ್ಟೇ, ಗಾಜಾ ಆದರೂ ಅಷ್ಟೇ, ಎಲ್ಲಾದರೂ ಅಷ್ಟೇ ಹಿಂಸೆಯನ್ನು ಪ್ರತಿಭಟಿಸೋರಿಗೆ ಎಲ್ಲರಿಗೂ ಮಾತ್ರ ನಿಜಾನೇ ಅಂತ ಕಾಣುತ್ತೆ. ಈ ಥರ ನಮ್ಮ ಸಾಮಾಜಿಕವಾದ ವಿಚಾರಗಳನ್ನು ನಮ್ಮ ವಿಮರ್ಶೆಯೊಳಗಡೆ ಒಳಗೊಳ್ಳುವ ಬಗೆ ಹೇಗೆ? ಕವಿತೆಯನ್ನು ಕವಿಯ ಫೋಕಸ್ ಕಳ್ಕೊಳ್ಳದೇನೆ ವಿಮರ್ಶೆಯನ್ನು ಕಟ್ಟುವ ಬಗೆ ಹೇಗೆ ಅನ್ನೋ ಪ್ರಶ್ನೆಯನ್ನು ವಿಮರ್ಶೆ ಬರೆಯುವ ನಾವೆಲ್ಲರೂ ಕೂಡ ಕಂಡ್ಕೋಬೇಕು ಅಂತ ಕಾಣುತ್ತೆ. ಕೊನೆಗೆ ಒಂದು ಪದ್ಯದ ಬಗ್ಗೆ ವಿಮರ್ಶೆ ಬರೀತಿರ್ತೀವ ನಾವು, ಒಟ್ಟು ಸಮಾಜದ ಬಗ್ಗೆನೇ ನಮ್ಮ ತಿಳುವಳಿಕೆಯನ್ನು ಹಂಚ್ಕೋತಾ ಇರ್ತೀವಿ ಅನ್ನೋ ಪ್ರಶ್ನೆ ಕೇಳಿದಾಗ ಒಂದಷ್ಟು ಮಟ್ಟಿಗೆ ಅಲ್ಲಲ್ಲಿ ಸೆನ್ಸಾರ್ ಮಾಡಬೇಕಾಗತ್ತೆ ಅಂತ ಕಾಣುತ್ತೆ ನಮ್ಮ ಬರವಣಿಗೆನ. ಆ ರೀತಿಯಲ್ಲಿ ನೋಡಿದಾಗ ನರಸಿಂಹಮೂರ್ತಿಯವರ ಪುಸ್ತಕದಲ್ಲಿ ಅನೇಕ ಕಡೆ ಸೂಕ್ಷ್ಮವಾದ ಓದು ಅನ್ನೋದು ಇದೆ, ವಿಸ್ತಾರವಾದ ಓದು ಅನ್ನೋದು ಇದೆ, ಆದರೆ ಕೆಲವು ಸಲ ಸ್ಥೂಲವಾದ ಓದು ಅನ್ನೋದಿದೆ. ಈ ಮೂರರ ಅರ್ಥ ನಾನು ಹೇಳಬೇಕಾದ್ರೆ ಇನ್ನೊಂದು ಅರ್ಧ ಗಂಟೆ ಬೇಕಾಗುತ್ತೆ. ಸ್ಥೂಲವಾದ ಓದೊಂದಿರುತ್ತೆ, ಸೂಕ್ಷ್ಮವಾದ ಒಂದು ಓದಿರುತ್ತೆ, ವಿಸ್ತಾರವಾದ ಒಂದು ಓದಿರುತ್ತೆ. ಯಾಕೆಂದರೆ ಬೇಂದ್ರೆ ಒಬ್ಬರನ್ನೇ ವ್ಯಾಕ್ಯೂಮಲ್ಲಿ ಬರೀತಿರಲ್ಲ. ಬೇಂದ್ರೆ ಬರೆಯುವಾಗಲೇ ಕುವೆಂಪು ಬರೆದಿರ್ತಾರೆ, ನರಸಿಂಹಸ್ವಾಮಿ ಬರೆದಿರ್ತಾರೆ, ಅಡಿಗೆ ಇವೆಲ್ಲವನ್ನು ಒಟ್ಟಿಗೆ ಇಟ್ಟು ನೋಡಿದಾಗ ಏನಾಗುತ್ತೆ, ಕೆಲವು ಸಲ ನಾವು ಸಿದ್ಧಲಿಂಗಯ್ಯನವ್ರ ಕಾವ್ಯಕ್ಕೂ
ಬೇಂದ್ರೆ ಅವರ ಕಾವ್ಯಕ್ಕೂ ಒಟ್ಟಿಗೆ ಇಟ್ಟು ನೋಡಿದಾಗ ಏನಾಗುತ್ತೆ ಅನ್ನೋದು ಕೇಳ್ಕೊಳ್ಬೇಕಾಗಿ ಬರುತ್ತೆ. ಇದು ಒಂದು ರೀತಿಯ ವಿಸ್ತಾರವಾದ ಹರ ಇರುತ್ತೆ, ಅದು ಒಂದು ಪ್ರಯತ್ನ ಅಂತ ಕಾಣುತ್ತೆ. ಆದರೆ ಎಷ್ಟೋ ಕಡೆ ನರಸಿಂಹಮೂರ್ತಿಯವರು ಹೊಸ ವಿಚಾರಗಳನ್ನು ಹೇಳಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಹೊಸ ವಿಚಾರಗಳನ್ನು ಅಂಡರ್ಲೈನ್ ಮಾಡಿ ಹೇಳೋಕೆ ಅವ್ರ ಕೈಲಾಗಿಲ್ಲ. ಅಂಡರ್ಲೈನ್ ಮಾಡಿದ್ರೆ ಅವಾಗ ಅದಕ್ಕೆ ಹೆಚ್ಚು ಬೆಲೆ ಸಿಗುತ್ತೆ. ನೀವು ಒಟ್ಟೇ ಮಾತಿನ ನಡುವೆ ಹಂಚ್ಕೊಂಡು ಹೋಗಿಬಿಟ್ರೆ ಅದು ಹಾಗೆ ಕಳೆದು ಹೋಗಿಬಿಡುತ್ತೆ. ಆ ಓದೋನಿಗೆ ಅದನ್ನು ಹುಡುಕೊಂಡು ಕಾಣೋದಕ್ಕಿಂತ ಅವನು ಎಷ್ಟೋ ಸಲ ಕಳ್ಕೊಂಡ್ಬಿಡ್ತಾನೆ ಅದನ್ನು. ಆ ರೀತಿಯ ಗಮನವನ್ನು ಅವ್ರು ಕೊಟ್ಟಾಗ ಅವರೇ ಈಗ ಭಾಷಣ ಮಾಡ್ಬೇಕಾದ್ರೆ ಕೆಲವೆಲ್ಲ ಹೇಳಿದ್ರು ಅವರು, ಮಹಿಳೆ ಯಾಕೆ ಇಲ್ಲಿ ಮುಖ್ಯ ಆಗ್ತಾರೆ. ಬೇಂದ್ರೆ ನೋಡಿ, ನಾವೆಲ್ಲ ಈಗ ಬೇಂದ್ರೆ ಅಂತ ಬಡ್ಕೋತಿದ್ದೀವಿ. ಬೇಂದ್ರೆ ಯಾವತ್ತೂ ಕೂಡ ಕವಿಯಾಗಿ ಅಂಬಿಕಾತನಯ ದತ್ತ ಅಂತ ಕರ್ಕೊಂಡ್ರೆ ಹೊರತು ತಮ್ಮನ್ನು ಬೇಂದ್ರೆ ಅಂತ, ದತ್ತಾತ್ರೇಯ, ರಾಮಚಂದ್ರ ಅಂತ ಗಂಡು ಪರಂಪರೆಯನ್ನು ಅವ್ರು ಹೇಳಲೇ ಇಲ್ಲ. ಅವ್ರು ನಿಜವಾದ ಬೇಂದ್ರೆ ಅಂದರೆ ದತ್ತಾತ್ರೇಯ, ರಾಮಚಂದ್ರ, ಬೇಂದ್ರೆ ಎಲ್ಲ ಗಂಡಸರೇ. ನಮ್ಮ ಅಡ್ರೆಸ್ ಬರೀಬೇಕಾದ್ರೆ ಎಚ್.ಎಸ್. ರಾಘವೇಂದ್ರ ರಾವ್, ಸನ್ ಆಫ್ ಎಚ್.ಡಿ. ಶ್ರೀನಿವಾಸರಾವ್ ಅಂತ ಬರೀತೀವಿ. ಸನ್ ಆಫ್ ನಮ್ಮ ತಾಯಿ ಹೆಸರು ಯಾಕೆ ಬರೆಯಲ್ಲ? ಈ ಪ್ರಶ್ನೆ ನಾವು ಕೇಳ್ಕೊಳ್ಳೋದೇ ಇಲ್ಲ. ಬೇಂದ್ರೆ 100 ವರ್ಷ ಹಿಂದೆಯೇ ಕೇಳಿಕೊಂಡ್ರು, ನಾನು ಅಂಬಿಕಾತನಯ ದತ್ತ, ನಾನು ತಾಯಿಯ ಮಗನಾದ ದತ್ತಾತ್ರೇಯ. ಈ ತಾಯಿಯ ಮಗ ಅನ್ಕೋತ, ನನಗೆ 5 ಜನ ತಾಯಂದ್ರಿದ್ದಾರೆ ಅಂತಾರೆ ಬೇಂದ್ರೆ. ಈ ಥರದ ಮಾತುಗಳಿದೆಯಲ್ಲ, ಈ ಥರದ ಮಾತುಗಳನ್ನು ನರಸಿಂಹಮೂರ್ತಿಯವರು ಕಂಡುಕೊಂಡಿದ್ದಾರೆ, ಹೇಳಿದ್ದಾರೆ. ಆ ಹೇಳಿದ್ದನ್ನು ಬೇರೆ ಮಾತುಗಳ ಹೊಳೆಯಲ್ಲಿ ಅದು ಕರಗಿ ಹೋಗದಾಗೆ ಅದನ್ನು ಫೋಕಸ್ ಮಾಡಿ ಬರೆದ್ರೆ ಅದಕ್ಕೆ ಇನ್ನಷ್ಟು ಗಮನ ಸಿಕ್ಕತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯುದ್ಧದ ಬಗ್ಗೆಯೂ ಅದೇ ಮಾತನ್ನ ಹೇಳಿ, ಇಷ್ಟು ಅನೇಕ ಲೇಖನಗಳಲ್ಲಿ ಮಹತ್ವದ ವಿಚಾರಗಳಿವೆ. ಆ ಮಹತ್ವದ ವಿಚಾರಗಳನ್ನು ಜೋಡಿಸುವ ಕ್ರಮದಲ್ಲಿ ಒಂದು ರೀತಿಯ ಹರಿಯುವಿಕೆ ಹೊರಟಾಗ, ಹರಿಯೋದು ಅಂದರೆ 2 ಅರ್ಥನೂ ಬರುತ್ತೆ, ಹರ್ಕೊಂಡು ಹೋಗೋದು, ಹರಿದು ಹೋಗೋದು. ಹಂಗೆ ಆಗದಾಗ ನೋಡ್ಕೊಳ್ಳೋ ಒಂದು ಎಚ್ಚರಿಕೆ ಅವ್ರಿಗೆ ಮಾತ್ರ ಅಲ್ಲ, ನನಗೂ ಬೇಕು, ಇಂಥ ಕೆಲಸ ಮಾಡೋ ಎಲ್ಲರಿಗೂ ಬೇಕು ಅಂತ ಕಾಣುತ್ತೆ. ಇದೆಲ್ಲವೂ ಕೂಡ ಕೊನೆಗೂ ಮಾಡೋ ಪ್ರಯತ್ನನೇ ಹೊರತು ಮುಟ್ಬಿಟ್ಟಿರೋ ಗುರಿ ಅಲ್ಲ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮಗೆಲ್ಲ ಆಗಿದೆಯಾ ಸರ್ ಅಂದರೆ ಪ್ರಮಾಣ ಸತ್ಯವಾಗೂ ಆಗಿಲ್ಲ, ನನಗೂ ಆಗಿರಲ್ಲ, ವಿಮರ್ಶೆ ಬರೆದ್ರು 199 ಜನಕ್ಕೆ ಆಗಿರಲ್ಲ. ಆದರೆ ಅದು ನಮ್ಮ ಚಲನೆಯ ದಿಕ್ಕಾಗಿರಬೇಕು, ಬರವಣಿಗೆಯ ದಿಕ್ಕಾಗಿರಬೇಕು. ಆ ದಿಕ್ಕಲ್ಲಿ 4 ಹೆಜ್ಜೆ ಅಲ್ಲದೆ 40 ಹೆಜ್ಜೆ ನಡೆಯೋಣ, ಇಲ್ಲ 5 ಹೆಜ್ಜೆ ನಡೆಯೋಣ. ಬಟ್ ವಿರುದ್ಧ ದಿಕ್ಕಲ್ಲಿ ಹೊರಟೋಗೋದು, ಆಪೋಸಿಟ್ ಡೈರೆಕ್ಷನಲ್ಲಿ ಹೊರಟೋಗೋದ್ರೆ ಆವಾಗ ವಿಮರ್ಶೆನೂ ಆಗಲ್ಲ, ಸಾಮಾಜಿಕ ಚಿಂತನೆಯೂ ಆಗಲ್ಲ. ಸಾಮಾಜಿಕ ಚಿಂತನೆಯೇ ಬರೆಯೋದಾದರೆ ಗಾಂಧಿ ಹಾಗೆ ಬರೀಬೇಕು, ಅಂಬೇಡ್ಕರ್ ಹಾಗೆ ಬರೀಬೇಕು, ಜೆ.ಡಿ. ಕೃಷ್ಣಮೂರ್ತಿ ಥರ ಬರೀಬೇಕು. ಸಾಹಿತ್ಯವನ್ನು ಇಟ್ಕೊಂಡು ಬರೆದಾಗ ಸಾಹಿತ್ಯವೂ ಒಂದು ಮುನ್ನೆಲೆಯಲ್ಲಿರಬೇಕು, ಬೇರೆ ಚಿಂತನೆಯೂ ಮುನ್ನೆಲೆಯಲ್ಲಿರಬೇಕು. ಎರಡನ್ನೂ ಒಂದಕ್ಕೊಂದು ಜೋಡಿಸ್ಬೇಕು ಅಂತ ಕಾಣುತ್ತೆ. ಹೆಚ್ಚಿಗೆ ಬೆಳೆಸೋದಕ್ಕೆ ಇಷ್ಟ ಇಲ್ಲ ಮತ್ತು ವ್ಯವಧಾನವೂ ಇಲ್ಲ. ಇಷ್ಟು ಮಾತುಗಳನ್ನು ಕೇಳಿಸಿಕೊಂಡ ನಿಮಗೆ ಇಲ್ಲಿ ಈ ಕಾಲೇಜಿನಲ್ಲಿ ಹಲವು ವರ್ಷಗಳ ಹಿಂದೆ ನಾನು ಪಾಠ ಮಾಡ್ತಾಯಿದ್ದ ಕಾಲದ ನೆನಪನ್ನು ತಂದುಕೊಟ್ಟ ಗೋಧೂಳಿ ಕನ್ನಡ ಸಂಘಕ್ಕೆ, ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಮಿತ್ರರಾದ ಸತೀಶ್, ಸತ್ಯಮಂಗಲ ಮಹಾದೇವ ಅವರಿಗೆ, ನನ್ನೊಂದಿಗೆ ಮಾತಾಡಿದ ಪ್ರೊಫೆಸರ್ ರಾಜಪ್ಪ ದಳವಾಯಿ ಮತ್ತು ಗೆಳೆಯರಾದ ಶ್ರೀ ರವೀಂದ್ರ ಭಟ್ಟ ಅವರಿಗೆ, ಮತ್ತು ಈ ಮಾತುಗಳನ್ನು ಕೇಳಿಸಿಕೊಂಡ ನಿಮಗೆ ಕೃತಜ್ಞತೆಗಳು. ನಮಸ್ಕಾರ.